ಹಿರಿಯರ ಸಭೆ ಕರಿತೀನಿ. ಅದು ಶ್ರೀ ಕೂಡಲ ಸಂಘದಲ್ಲಿ ಸಭೆ ಕರಿತೀನಿ. ಹಿರಿಯರ ಸಭೆ ಕರ್ಕೊಂಡು ಅವ್ರ ಜೊತೆಗೆ ಒಂದು ತೀರ್ಮಾನ ಮಾಡ್ತೀನಿ. ಆಮೇಲೆ ಭಕ್ತರ ಸಭೆ ಕರಿತೀನಿ. ಭಕ್ತರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನವೇ ಅಂತಿಮ ತೀರ್ಮಾನ. ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ಸುಳ್ಳು ಸುದ್ದಿಗಳು ನಂಬುವಂತಹ ಯಾವುದೇ ಹೇಳಿಕೆಗಳಿಗೆ ಮನಸ್ಸಿಗೆ ನೊಂದ್ಕೊಳ್ಳೋದು ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದಂತೇಳಿ ನಾನು ನಮ್ಮ ಭಕ್ತರಿಗೆ ಈ ಮೂಲಕವನ್ನು ಮನವಿ ಮಾಡಿಕೊಂಡು ಇವತ್ತಿನ ಸಭೆಯಲ್ಲಿ ನಮ್ಮ ವಿಜಯಪುರ ಜಿಲ್ಲಾಧ್ಯಕ್ಷರು, ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಹಿರಿಯ ನಾಯಕರಾದ ರುದ್ರಗೌಡರು, ಜಿಲ್ಲಾಧ್ಯಕ್ಷರಾದ BM ಪಾಟೀಲ್ರು, ಗುಲ್ಬರ್ಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಗೌಡ ಪಾಟೀಲ್ರು, ಹಾವೇರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಆಲಪ್ಪನವರು, ನಂತರದಲ್ಲಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದರ್ಯಪ್ಪಣ್ಣ ಸಾಂಗ್ಲಿಕರ್ ಅವರು, ಬೆಳಗಾಂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಫಿರೋಜಿ ಅವರು, ವಕೀಲರ ಪರಿಷತ್ತಿನ ಪಂಚಸೇನೆಯ ಯುವ ಘಟಕದ ಅನೇಕ ಪದಾಧಿಕಾರಿಗಳು ಬಂದ್ದಾರೆ. ನಮ್ಮ ಪೂಜ್ಯರು, ಇಕ್ಕನೂತಿ ಪೂಜ್ಯರು ಬಂದು ನನಗೆ ಮಾನಸಿಕವಾದ ಧೈರ್ಯ ತುಂಬಿದ್ದಾರೆ. ಹಾಗಾಗಿ ಎಲ್ಲರ ಅಂತಃಕರಣ ನಿರಂತರ ನಮ್ಮ ಜೊತೆಗಿರಲಿ, ಎಲ್ಲರೂ ಕೂತ್ಕೊಂಡು ಸಮಾಜವನ್ನು ಸಂಘಟನೆ ಮಾಡ್ತೀವಿ ಅನ್ನೋ ಮಾತಲ್ಲಿ ಸದರದ್ದು ಹೇಳಿ ಎರಡು ಮಾತು ಮುಗಿಸಿ ಶ್ರಮಿಸಿ ಹೋರಾಟವನ್ನು ಮುಂದುವರಿಸಬಾರ್ದ ಕಾರಣಕ್ಕೋಸ್ಕರ ಅನೇಕ ರೀತಿಯಲ್ಲಿ ನನಗೆ ತೊಂದರೆ ಬಂತು, ಒತ್ತಡ ಹಾಕಿದ್ರು. ನಾನು ಕೂಡಲ ಸಂಘದ ಪಾದಯಾತ್ರೆ ಶುರು ಮಾಡಬೇಕಾದ್ರೆ ಒಂದು ಪ್ರತಿಜ್ಞೆ ಮಾಡಿದೆ, ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಪೀಠಕ್ಕೆ ಹೋಗಬಾರ್ದು ಅಂತ. ಅದರಂತೆ ನಿರಂತರವಾಗಿರುತ್ತೆ ಹೋರಾಟ ಮಾಡಕತ್ತೀನಿ. ಅದನ್ನು ಮುಂದುವರಿಸಿದಾಗ ಕೆಲವರಿಗೆ ಸಹಿಸೋಕ್ಕಾಗಲಿಲ್ಲ. ಸಹಿಸೋಕ್ಕಾಗ ಕಾರಣಕ್ಕೋಸ್ಕರ ವಿನಾಕಾರಣ ಈ ರೀತಿಯಾಗಿರ್ತಕ್ಕಂಥ ಟ್ರಸ್ಟ್ ಅನ್ನೋದನ್ನು ನೇಮಕ ಮಾಡಿಕೊಂಡು ಅದು ರಚನೆ ಮಾಡಿಕೊಂಡು ಅದನ್ನು ನನ್ನ ನಿಯಂತ್ರಣ ತಿಳ್ಕೊಂಡು ಪ್ರಯತ್ನ ಮಾಡಿದೆ. ಹಾಗೆ ಇವತ್ತು ದಿನ ಸ್ವತಂತ್ರ ಆಗಿದ್ದೀನಿ, ಆರಾಮದೀನಿ. ನನಗಿನ್ನ ಭಕ್ತರ ಆಸ್ತಿ, ಭಕ್ತರ ಸೇವೆ ನನ್ನ ಪರಮ ಸೇವೆ ತಿಳ್ಕೊಂಡು ಸ್ವಇಚ್ಛೆಯನ್ನು ಸ್ವತಂತ್ರವಾಗಿ ಸಂಘಟನೆ ಮಾಡ್ತೀನಿ. ಇವತ್ತಿನ ಸಭೆ ಮಾಡಲಿಕ್ಕೂ ತಮ್ಗೆ ಅಡೆತಡೆಗಳು ವ್ಯಕ್ತ ಆದವು ಅಂತ ಕೇಳ್ತಾರೆ. ಭಾಳ ತೊಂದರೆ ಕೊಟ್ಟಿದ್ದಾರೆ. ವಿನಾಕಾರಣ ಪಾಪ ಪೊಲೀಸರಿಗೆ ಹೇಳಿ ಅಲ್ಲಿ ಬರುವಂಥ ಜನರಿಗೆ ಬ್ಯಾರಿಕೇಡ್ ಹಾಕೋದು ಏನೇನೋ ಮಾಡಿದ್ರು. ನಾವು ಭಕ್ತರು ಯಾವ ರೀತಿ ಅಂತ ನಾವು ಸ್ವಾಭಿಮಾನಿಗಳದೇವೆ, ಯಾವುದೇ ರೀತಿ ಇರ್ತಕ್ಕಂಥ ಅಶಾಂತಿಯನ್ನು ಮಾಡುವಂಥ ನಮ್ಮವ್ರು ಅಲ್ಲೇ ಇಲ್ಲ. ವಿನಾಕಾರಣ ಪೊಲೀಸ್ ಮುಖಾಂತರ ಹತ್ತಿಕ್ಕುವಂಥದ್ದು ಏನೇನೋ ಮಾಡಿದ್ರು. ಅದೆಲ್ಲವನ್ನು ಸಂಗಮ ನೋಡ್ಕೊಳ್ತೇನೆ. ಅವ್ರಿಗೆಲ್ಲದಕ್ಕೂ ಒಳ್ಳೇದಾಗಲಿ ಅಂತ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಸಭೆ ಮಾಡ್ಲಿಕ್ಕೆ ಪ್ರಸಾದ ನಿಲಯ ಪ್ರಸಾದ ನಿಲಯನೂ ಕೊಡಲಿಲ್ಲ, ಎಲ್ಲಿಯೂ ಕೊಡಲಿಲ್ಲ. ಅದಕ್ಕೆ ದೇವರೇ ನಮ್ಮನ್ನ ಇಲ್ಲಿ ಕರ್ಕೊಂಬಂದನ ಸಂಗಮನಾಥನ ಸನ್ನಿಧಿಯಲ್ಲಿ ಇವತ್ತು ಸಭೆ ಆಯಿತು. ಹಾಗೆ ಸಂಘಟನೆ ಮಾಡಿದ್ದೀನಿ. ಒಟ್ಟಾರೆ ನಿಮ್ಮೆಲ್ಲ ಮಾಧ್ಯಮದವರ ಸಹಕಾರ ಇರಲಿ, ಸಮಾಜಕ್ಕೆ ಸತ್ಯ ಏನಂತ ಗೊತ್ತಾಗತ್ತೆ. ಆ ಪ್ರಕಾರವಾಗಿ ನಾನು ಮುಂದುವರ್ಕೊಂಡು ಹೇಳ್ತೇನೆ. ಎರಡು ಆರೋಪಗಳನ್ನ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಶ್ರೀಪೀಠಕ್ಕೆ ಭೂಮಿ ತಗೋಬೇಕು ಅಂದಾಗ, ನಮ್ಮ ಹೆಸರಲ್ಲಿ ಭೂಮಿ ಮಾಡ್ಬೇಕು ಅಂದಾಗ, ನಮ್ಮ ಹೆಸರಲ್ಲಿ ರೈತ ಅಂತ ಒಂದು ಇದ್ದಾಗ ಮಾತ್ರ ಭೂಮಿ ಬರುತ್ತೆ ಅಂತಂದು ಆ ಕಾರಣಕ್ಕೆ ಅವತ್ತು 13 ಗುಂಟೆ ನಮ್ಮ ಹೆಸರಲ್ಲಿ ಐತಿ. ಅದು ಬಿಟ್ಟರೆ ದಾವಣಗೆರೆಯಲ್ಲಿ ಭಕ್ತರು ಸ್ವಇಚ್ಛೆಯಿಂದ ನನಗೆ ಭೂಮಿ 20 ಗುಂಟೆ ಭೂಮಿ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಕರ್ನಾಟಕದಲ್ಲಿ ಎಲ್ಲಿಯೂ ನಾನು ಭೂಮಿ ಮಾಡಿಲ್ಲ, ಆಸ್ತಿ ಮಾಡಿಲ್ಲ. ಹಂಗೇನದು ಮಾಡುವಂಥ ಆಸ್ತಿ ಇದ್ರಪ್ಪ ಅಂದರೆ ಪ್ರತಿ ತಾಲೂಕಲ್ಲ, ಪ್ರತಿ ಹಳ್ಳಿಲಿ ಆಸ್ತಿ ಮಾಡ್ತಿದ್ದೆ. ವಿನಾಕಾರಣ ಆ ರೀತಿಯಾಗಿರ್ತಕ್ಕಂಥ ನಿರಾಧಾರವರ್ತ ಆರೋಪ ಮಾಡೋ ಪ್ರಯತ್ನ ಮಾಡಿ ನನಗೆ ಗೊತ್ತಿತ್ತು, ಒಂದು ವೇಳೆ ಆಸ್ತಿ ಮಾಡಿದರೆ ಇಂಥ ದೃಷ್ಟವಶ ಆಗತ್ತ ಕಾರಣಕ್ಕೆ ಆ ಆಸ್ತಿ ಶಾಶ್ವತವಲ್ಲ, ಅದು ಸ್ಥಾವರ ಶಾಶ್ವತವಲ್ಲ, ಸಮಾಜ ಶಾಶ್ವತ ತಿಳ್ಕೊಂಡು ಇವತ್ತು ನೋಡಿ ಯಾರೋ ಕಟ್ಟಿದ್ದದು. ಅದನ್ನು ಕಟ್ಟಿಕೊಂಡು ನಾವು ಪೀಠವನ್ನು ಸ್ಥಾಪನೆ ಮಾಡ್ಕೊಂಡು ಇಲ್ಲಿವರೆಗೂ ಅದನ್ನು ಬೆಳೆಸಿ ಎಲ್ಲ ಮಾಡಿ ಯಾರು ಬಂದು ಒಪ್ಕೊಂಡ್ರು. ಅವ್ರದ್ದೇನೋ ಇವತ್ತು ಯಾರ್ದು ಕೊಡುಗಿನ ಅದ್ರಾಗಿಲ್ಲ. ಹಾಗಾಗಿ ನಾನು ಹಂಗೆ ಆಸ್ತಿ ಮಾಡೋದಾಗಿದ್ರಿ ಎಷ್ಟೋ ಮಾಡೋದಾಗಿತ್ತು. ಇವತ್ತವ್ರಿಗೆ ಯಾರ ತಕ್ಕ ಸಹ 1 ರೂಪಾಯಿ ದುಡ್ಡು ಕೇಳಿದಂಗೆ ಭಕ್ತರು ಕೊಟ್ಟಂಥ ಪಾದ ಕಾಣಿಕೆಯಿಂದಲೇ ಸಮಾಜ ಕಟ್ಟಿದ್ದೀನಿ. ಕರ್ನಾಟಕ ಇರ್ತಕ್ಕಂಥ ಬಹುತೇಕ ಎಲ್ಲ ಮಠಾಧೀಶರು ಭಕ್ತರನ್ನು ಸಮಾಜ ಗುರುಗಳಿಗೆ ಬಳಕೆ ಮಾಡ್ಕೊಳ್ತಾರೆ. ಅದು ನಾನು ಸಮಾಜಕ್ಕೋಸ್ಕರ ಅರ್ಪಣೆ ಆಗಿರ್ತಕ್ಕಂಥ ಸ್ವಾಮಿಗಳು. ನನಗೇನಪ್ಪ ಅಂದರೆ ಸಮಾಜ ಕಟ್ಟೋದು ನನ್ನ ಮೂಲ ಉದ್ದೇಶ. ಇವತ್ತು ನಮ್ಮ ಜನ ಎಂತೆಂಥೋ ದೊಡ್ಡ ದೊಡ್ಡ ಮಠಗಳನ್ನು ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಗುರುಗಳು ನಡೆದಾರೆ. ಅದೆಲ್ಲ ಬಿಟ್ಟು ಪೀಠ ಮಾಡಿದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಗುರುಗಳು ಹಂಗೆ ಆಗೋದು ಬೇಡ, ಸಮಾಜ ಕಟ್ಟು ಗುರುಗಳಾಗೋ ಕಾರಣಕ್ಕೆ ನಾನು ಮಠವನ್ನು ಕಟ್ಟೋದಕ್ಕಿಂತ ಸಮಾಜವನ್ನು ಪ್ರಾಮಾಣ ಕಟ್ಟೋ ಕೆಲಸ ಮಾಡಿದ್ದೀನಿ. ಅದನ್ನು ಹೃದಯದಲ್ಲಿ ಸ್ಥಾಪನೆ ಮಾಡಿದ್ದೀನಿ ಅಂತ ಇಚ್ಛೆ ಪಡ್ತೀನಿ. ಮತ್ತು ನನ್ನ ಹೃದಯದಲ್ಲಿ ಬಸವಣ್ಣಿದ್ದಾರೆ. ನನ್ನ ತತ್ವ, ನನ್ನ ಸಿದ್ಧಾಂತ ಎಲ್ಲೋ ಬಸವಮಯ. ತಾಂತ್ರಿಕ ಕಾರಣಗಳಿಂದಾಗಿ ಕಾರಣಾತ್ಮಕವಾದಂಥ ಅಡಚಣೆಗಳು ಬರಬಾರ್ದನ್ನ ಕಾರಣಕ್ಕೆ ನಮ್ಮ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಹುಬ್ಬಳ್ಳಿ ನಡೆದಿರ್ತಕ್ಕಂಥ ಪಂಚಮಸಾಲಿ ಸಮಾಜದ ಜನಪ್ರತಿನಿಧಿ ಸಭೆಯಲ್ಲಿ ಎಲ್ಲರ ಸಲಹೆ ಮೇಲೆಗೆ ನಾವು ಯಾವುದನ್ನು ಬರೆಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದೇವೆ. ಅದನ್ನು ಹೇಳಿದೆ ಹೊರತು ಸೈದ್ಧಾಂತಿಕವಾದಂಥ ಭಿನ್ನಾಭಿಪ್ರಾಯ ಇರ್ಬೋದು. ಆ ಹಿನ್ನೆಲೆ ಒಳಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ತಿಳ್ಕೊಂಡು ನಾನು ಜನರಿಗೆ ಸತ್ಯವನ್ನು ಹೇಳೋದನ್ನು ಬಿಡಬಾರ್ದನ್ನ ಕಾರಣಕ್ಕೋಸ್ಕರವಾಗಿಯೇ ಜಾತಿ ಗಣಿತ ಎಲ್ಲ ಲಿಂಗಾಯತ ಪಂಚಮಸಾಲಿ ಅಂತಲೇ ಬರೆಸುವಂಥ ಸತ್ಯವನ್ನು ಹೇಳಿದ್ದೀನಿ. ಅದನ್ನೇ ವಿನಾಕಾರಣ ತಪ್ಪಾರ್ಥ ಮಾಡಿಕೊಂಡು ಬಸವಣ್ಣನ ಉಸಿರು ಬಸವಣ್ಣಗೋಸ್ಕರ ನಡೆದಂತಹ ಕೆಲವೊಂದು ಅಜ್ಞಾನದ ಬೆಳವಣಿಗೆಯ ಕಾರಣದಿಂದಾಗಿ ಇವತ್ತು ನಾಡಿನಾದ್ಯಂತ ಪಂಚಮಸಾಲಿ ಬಂಧುಗಳು ಭಾಳ ಮನಸ್ಸಿನ ನೋವು ಮಾಡ್ಕೊಂಡಿದ್ದಾರೆ. ಇನ್ನೇ ಘಟನೆಯಿಂದ ನನಗೇನು ನೋವಾಗಿಲ್ಲ.
ನಾನು ವಿಚಿತ್ರ ಆಗಿಲ್ಲ. ನನಗೊಂದು ರೀತಿ ಸ್ವತಂತ್ರ ಸಿಕ್ಕಂಗೆ ಐತಿ. ನಾನು ಚೆನ್ನಮ್ಮನ ಕುಲದವನು. ಚೆನ್ನಮ್ಮ ಯಾವತ್ತು ಸ್ವತಂತ್ರವಾಗಿದ್ದಂಥವ್ರು. ಇಲಿಯಾಗಿ 100 ದಿನ ಬದುಕಿಕ್ಕಿಂತ ಹುಲಿಯಾಗಿ 1 ದಿನ ಬದುಕುವಂಥ ಸಂದೇಶ ಕೊಟ್ಟಂಥ ಕುಲ ನಮ್ಮ ಪಂಚಮಸಾಲಿ ಕುಲ. ಆದರೆ ನಮ್ಮಂಥ ಸ್ವಾಮಿಗಳನ್ನು ಮೋಸದಿಂದ ಟ್ರಸ್ಟ್ ಅಂತ ರಚನೆ ಮಾಡಿಕೊಂಡು ನಮ್ಮ ಹೆಸರು ಮೇಲೆ ಆಸ್ತಿ ಪಾಸ್ತಿ ಮಾಡಿಕೊಂಡು ಅದ್ರ ಮೂಲಕ ನಮ್ಮನ್ನು ದುರುಪಯೋಗ ಪಡಿಸ್ಕೊಂಡು ತಮ್ಮ ನಿಯಂತ್ರಣ ಇಟ್ಕೊಳ್ಕೊಳ್ಳುವಂಥ ಭಾಳ ದೊಡ್ಡ ಕೆಟ್ಟ ಹುನ್ನಾರವನ್ನು ಕೆಲವರು ಮಾಡಿದರು. ಹಾಗಾಗೇ ನಾನೇನು ಮಾಡಿದೆ, ಸಮಾಜ ಶಾಶ್ವತ ಅಂತ ಸಮಾಜ ಕಟ್ಟೋಣ ತಿಳ್ಕೊಂಡು ಸಮಾಜ ಕಟ್ಟಲಿಕ್ಕೋಸ್ಕರವಾಗಿ ನಾನು ಈ ಪಂಚಮಸಾಲಿ ಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಭಕ್ತರು ಕೂಡಿ ಮಾಡಿರ್ತಕ್ಕಂಥದ್ದು. ನನ್ನ ಪೀಠ ಆಗಿರ್ತಕ್ಕಂಥದ್ದು 4 ಜನ ಟ್ರಸ್ಟಿಂದಲ್ಲ. ನನ್ನ ಪೀಠ ಆಗಿರ್ತಕ್ಕಂಥದ್ದು ಲಕ್ಷಾಂತರ ಪಂಚಮಸಾಲಿಗಳಿಂದ ಈ ಪೀಠ ಆಗೈತಿ. ಭಕ್ತರ ಮೂಲಕವಾಗಿ ಭಕ್ತನ ಕರ್ಕೊಂಡು ಸಮಾಜ ಗಣ್ಯ ವ್ಯಕ್ತಿ ತಿಳ್ಕೊಳ್ಕೊಂಡು ಇವರೆಲ್ಲರೂ ಕೂಡ್ಕೊಂಡು ಸಭೆ ಮಾಡಿದರೆ ಅದು ಒಂದು ರೀತಿ ಹೌದಪ್ಪ ಅನ್ಬೋದಾಗಿತ್ತು. ಯಾರನ್ನೂ ಗಮನಕ್ಕೆ ಬಾರ್ದಂಗೆ 3-4 ಜನ ಕೂತ್ಕೊಂಡು ಕಾನೂನು ಬಾಹಿರವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದು ನನಗೆ ಯಾವ ಕಾರಣಕ್ಕೂ ನನಗೆ ನೋವಾಗಿಲ್ಲ. ಬಟ್ ನನ್ನ ನಂಬಿರುವಂಥ ಕೋಟ್ಯಾಂತರ ಪಂಚಮಸಾಲಿಗಳ ಮನಸ್ಸಿಗೆ ನೋವಾಗಿದೆಯಲ್ಲ, ನಮ್ಮ ಗುರುಳಿಗೆ ಅನ್ಯಾಯ ಆಗಿತ್ತಲ್ಲ, ಅವರು ನೋವು ಪಡ್ಕೊಂಡಿದ್ದನ್ನು ನನಗೆ ನೋವಾಗ್ತಾಯಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅದು ನನ್ನನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮನಿಗೆ, ಆ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ವಿಶ್ವಗುರು ಬಸವ ತಂದೆಗೆ, ಅದರ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ತಾಯಿ ಚೆನ್ನಮ್ಮನಿಗೆ, ಅವರೆಲ್ಲರ ಪ್ರತಿ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ಭಕ್ತರಿಗೆ ಮಾತ್ರ ಅಧಿಕಾರ ಇದೆ ಹೊರತು ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಯಾವ ಟ್ರಸ್ಟಿಗೆ ಇಲ್ಲ. ಆ ಟ್ರಸ್ಟಿಗೂ ನಮ್ಮ ಪೀಠಕ್ಕೂ ಯಾವುದೂ ಸಂಬಂಧವಿಲ್ಲ. ನನ್ನ ಪೀಠವನ್ನು ಎಲ್ಲಿ ಸ್ಥಾಪನೆ ಮಾಡ್ಯಾನಪ್ಪ ಅಂದರೆ, ಯಾವುದೋ ಆಸ್ತಿಯಲ್ಲಿ ಯಾವುದೇ ಕಲ್ಲು, ಯಾವುದೇ ಸಿಮೆಂಟು, ಇಟ್ಟಿಗೆಯಿಂದ ಪೀಠ ಸ್ಥಾಪನೆ ಮಾಡಿಲ್ಲ. ಭಕ್ತರ ಹೃದಯದಲ್ಲಿ ನನ್ನ ಪೀಠವನ್ನು ಸ್ಥಾಪನೆ ಮಾಡಿದ್ದೀನಿ. ಭಕ್ತರ ಹೃದಯ ಸಿಂಹಾಸವೇ ನನ್ನ ಸಿಂಹಾಸನ, ಭಕ್ತರ ಹೃದಯವೇ ನನ್ನ ಪೀಠ, ಭಕ್ತರು ನೆಲೆಸಿರ್ತಕ್ಕಂಥ ಹಳ್ಳಿಗಳೇ ನನ್ನ ಕೂಡಲ ಸಂಗಮ ಅಂತ ಭಾವನೆಯಿಂದ ನಾನು ಪೀಠ ಸ್ಥಾಪನೆ ಮಾಡಿದ್ವಿ. ನಾವೆಲ್ಲ ಪೀಠ ಸ್ಥಾಪನೆ ಮಾಡಿದ್ವಿ. ಭಕ್ತರು ಕೂಡಿ ಮಾಡಿರ್ತಕ್ಕಂಥ ಪೀಠ. ಆರಂಭದಲ್ಲಿ ಪೀಠ ಸ್ಥಾಪನೆ ಎಲ್ಲಿ ಆಯಿತು? ಬಯಲಲ್ಲಿ ಪೀಠ ಸ್ಥಾಪನೆ ಮಾಡಿದ್ರು ಭಕ್ತರು. ಆಮೇಲೆ ಅದಕ್ಕೊಂದು ಸ್ಥಳಾವಕಾಶ ಬೇಕು ಅಂತೇಳಿ ಕೂಡಲ ಸಂಗಮದ ಉಚಿತ ಪ್ರಸಾದ ನಿಲಯದಲ್ಲಿ 6 ವರ್ಷಗಳ ಕಾಲ ನಾನು ಪ್ರಸಾದ ನಿಲಯದಲ್ಲೇ ವಾಸ್ತವ್ಯ ಮಾಡಿದ್ದೆ. ಅಲ್ಲೇ ನಾನು ಪೀಠವನ್ನು ಸ್ಥಳಾಂತರ ಮಾಡಿದ್ದೆ. ಅದಾದಮೇಲೆ ಎಲ್ಲೇ ಒಂದು ಕಡೆ ಸರ್ಕಾರ ಕೊಟ್ಟಂಥ ಅನುದಾನವನ್ನು ಪಡ್ಕೊಳ್ಬೇಕನ್ನೋ ಅದು ಉದ್ದೇಶಕ್ಕೋಸ್ಕರವಾಗಿ ಟ್ರಸ್ಟವ್ರು ಎಲ್ಲೇ ಒಂದು ಕಡೆ ಜಾಗ ಮಾಡಿಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಆ ಜಾಗ ಕೊಟ್ಟದ್ದು ಬೇರೆ. ಇವರು ಏನೂ ಸಾಧಕ್ಕೆ ಯಾವುದೋ ಈ ರೀತಿ ಏನೂ ಸಹಾಯ ಮಾಡಿಲ್ಲ. ಏನೋ ಟ್ರಸ್ಟವರು ಒಂದು ರೀತಿಯಾಗಿರ್ತಕ್ಕಂಥ ಆಶ್ರಯ ಕೊಡ್ತಾ ತಿಳ್ಕೊಂಡು ಆ ಪೀಠವನ್ನು ಪ್ರಸಾದ ನಿಲಯದಿಂದ ಆ ಭಾಗಕ್ಕೆ ಸ್ಥಳಾಂತರ ಮಾಡಿದ್ರು. ಈಗ ಅವ್ರು ನಮ್ಮ ಮೇಲೆ ಅವ್ರು ಬೇಸರ ಮಾಡ್ಕೊಂಡಿದ್ದಾರೆ. ಅವ್ರು ನಮ್ಮ ಮೇಲೆ ಇವತ್ತು ಮನಸ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅದು ಇರತಕ್ಕಂಥ ಸ್ಥಳ ಮತ್ತು ಟ್ರಸ್ಟಿಗೆ ಸಂಬಂಧ ಇದೆ ಹೊರತು ನಮ್ಮ ಪೀಠಕ್ಕೂ ಆ ಟ್ರಸ್ಟಿಗೂ ಯಾವುದೂ ಸಂಬಂಧವಿಲ್ಲ. ಆ ಉದ್ದೇಶಕ್ಕೋಸ್ಕರವಾಗಿ ನನ್ನ ಮೂಲ ಪೀಠ ಕೂಡಲ ಸಂಗಮ, ಅದು ಜಂಗಮ ಸ್ವರೂಪಿಯಾಗಿರ್ತಕ್ಕಂಥ ಪೀಠ ಐತಿ. ಆ ಪೀಠವನ್ನು ಮೂಲಕ್ಕೆಂದು ಹಿಡ್ಕೊಂಡು ನನ್ನ ಸಮಾಜ ಸಂಘಟನೆ ಆರಂಭವಾಗಿದೆ ಕೂಡಲ ಸಂಗಮ. ನನ್ನ ಸಮಾಜದ ಹೋರಾಟ ಶುರುವಾಗಿದ್ದೇ ಕೂಡಲ ಸಂಗಮ. ಜಗತ್ತಿನಾದ್ಯಂತ ಶ್ರೀಪೀಠ ಬೆಳವಣಿಗೆ ಆಗಿರ್ತಕ್ಕಂಥದ್ದೇ ಕೂಡಲ ಸಂಗಮ. ಮುಂದೆ ನನ್ನ ಅಂತ್ಯವೂ ಸಹ ಕೂಡಲ ಸಂಗಮದಲ್ಲೇ ಆಗುತ್ತೆ ಅನ್ನೋದನ್ನು ಸತ್ಯವನ್ನು ಎಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು. ಆ ಕಾರಣಕ್ಕೋಸ್ಕರವಾಗಿ ವಿನಾಕಾರಣ ಅಕ್ರಮ ಆಸ್ತಿ ಮಾಡಿದ್ದಾರೆ ಹಾಗೆ ಹೀಗೆ ಅಂತೇಳಿ ನಾನು ಯಾವುದೇ ಇವತ್ತವರೆಗೆ ಯಾವುದೋ ರೀತಿಯಾಗಿರ್ತ ಆಸ್ತಿ ಪಾಸ್ತಿ ಮಾಡಿಲ್ಲ. ಭಕ್ತರು ಕೊಟ್ಟಿರ್ತಕ್ಕಂಥ ಆಸ್ತಿ, ಭಕ್ತರು ತಾವೇ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಹಾಗೇ ಉಳಿಸ್ಕೊಂಡಿದ್ದೀನಿ. ಯಾವ ಕಾರಣಕ್ಕೂ ಎಲ್ಲಿಯೂ ಸಹ ನಾನು ಸರ್ಕಾರದ ಅಥವಾ ಸಮಾಜದ ಹಣ ಪಡ್ಕೊಂಡು ಇವತ್ತಿನವರೆಗೆ ಯಾವ ಆಸ್ತಿನೂ ಮಾಡಿಲ್ಲ. ಇವತ್ತವರೆಗೆ ಕಳೆದ 16 ವರ್ಷಗಳಿಂದ ಯಾರ ತಕ್ಕ ಸಹ ನನಗೆ ₹1 ಬೇಕು ಅಂತ ಕೇಳಿಲ್ಲ. ಬರೀ ಜೋಳಿಗೆ ಇಲ್ಲದೇ ಸಮಾಜವನ್ನು ಕಟ್ಟಿ ಸಮಾಜ ಸಂಘಟನೆ ಮಾಡಿದ್ವಿ.